ಏನಾಗಿದೆ ನಿಮ್ಗೆ? ಯಾಕ್ರಿ ಇಷ್ಟೊಂದು ಆಲೋಚನೆ ಮಾಡ್ತಾ ಇದ್ದೀರಾ? ಅಲ್ಲ, ನಿಮ್ಮ ಮನಸ್ಸನ್ನ ಕೊರಿತಾ ಇರೋದಾದ್ರೂ ಏನ್ರಿ? ಏನ್ ಮಾಡ್ಲಿ ಊರ್ಮಿಳಾ, ಯಾವುದು ನಾವು ಅನ್ಕೊಂಡಂಗೆ ನಡೀತಾ ಇಲ್ಲ ಅನ್ನೋ ಚಿಂತೆ. ಆ ಚಿಂತೆ ನನ್ನನ್ನ ಚಿತೆ ತರ ಸುಡ್ತಾ ಇದೆ. ನನ್ನ ನೆಮ್ಮದಿ ಖುಷಿನ ಸುಟ್ಟು ಬೂದಿ ಮಾಡ್ತಾ ಇದೆ. ಕೈ ಇಟ್ಟಲ್ಲೆಲ್ಲ ಬರೀ ಸೋಲೆ, ಎಲ್ಲ ನನ್ನ ವಿರುದ್ಧ ನಡೀತಾ ಇದೆ. ಹೀಗಾದ್ರೆ ನಾನು ಹೇಗೆ ನಾರ್ಮಲ್ ಆಗಿರ್ಲಿ? ರೀ, ಸಮಾಧಾನ ಮಾಡ್ಕೊಳ್ಳಿ. ಸಮಾಧಾನ? ಎಲ್ಲ ನಾವು ಅಂದ್ಕೊಂಡಾಗೆ ನಡೆದಿದ್ರೆ ಸಮಾಧಾನವಾಗಿರ್ಬೋದಾಗಿತ್ತು. ಆ ರಮಾದೇವಿ ಬೇರೆ ಮಣಿಹಾರ ಎಲ್ಲಿ ಬೇಗ ಹುಡುಕಿ ಅಂತ ನನ್ನ ಬೆನ್ನಿಂದನೇ ಬಿದ್ದಿದ್ದಾರೆ. ನಾನು ಆ ಮಣಿಹಾರ ಇರಲಿ ಕಚ್ಚಿತ್ ಆ ರಾಮಚಂದ್ರನು ಹುಡುಕೋಕ್ಕಾಗ್ತಲ್ಲ ನನ್ನ ಕೈಯಲ್ಲಿ. ನಾನು ಸೋತೋಗಿದ್ದೀನಿ. ನನ್ನ ಬಗ್ಗೆ ನನಗೆ ಅಸಹ್ಯ ಆಗ್ತಾ ಇದೆ. ಯಾಕ್ರಿ ಯಾವಾಗ್ಲೂ ಮಣಿಹಾರ ಮಣಿಹಾರ ಅಂತ ಸದಾದ್ರ ಜಪ ಮಾಡ್ಕೊಂಡಿರ್ತೀರಾ? ಮಣಿಹಾರದ ಚಿಂತೆ ಬಿಟ್ಟು ಮೊದಲು ಅರಮನೆನ ಹೇಗೆ ಉಳಿಸ್ಕೊಳ್ಳೋದು ಅಂತ ಯೋಚನೆ ಮಾಡಿ. ಮೊದಲು ಸ್ವರ್ಣಾದೇವಿ ಸಿಗ್ಬೇಕು ನಮ್ಗೆ. ಅವಳನ್ನ ಹುಡುಕ್ಸೋ ಕೆಲಸ ಎಲ್ಲಿವರೆಗೂ ಬಂತು ರೀ? ಏನಾದ್ರೂ ಸುದ್ದಿ ಇದೆಯಾ? ಸುದ್ದಿ ಆಗೋದಕ್ಕೆ ಅವಳಿದ್ರೆ ತಾನೆ. ಇಲ್ಲದೆ ಇರೋಳನ್ನ ಹೊಸದಾಗಿ ಸೃಷ್ಟಿ ಮಾಡ್ಬೇಕಷ್ಟೆ. ಯಾರೋ ಒಬ್ಬಳನ್ನ ಕರ್ಕೊಂಡು ಬಂದು ಇವಳೇ ಸ್ವರ್ಣಾದೇವಿ ಅಂತ ಎಲ್ಲರ ಮುಂದೆ ತೋರಿಸ್ಬೇಕು. ಅವಳ ಹತ್ರ ನಾಟಕ ಆಡಿಸಿ ಲಾಯರ್ನ ಒಪ್ಪಿಸಿ ಇಡೀ ಆಸ್ತಿನ ನಮ್ಮ ವಶ ಮಾಡಿಸ್ಕೋಬೇಕು. ನೀನೇನು ಯೋಚನೆ ಮಾಡಬೇಡ, ಎಲ್ಲ ನಾನು ನೋಡ್ಕೊಳ್ತೀನಿ. ನೋಡೋಣ, ಯಾವತ್ತೆಲ್ಲ ಆಸ್ತಿ ನಮ್ಮ ಕೈ ಸೇರುತ್ತೋ ಅವತ್ತೇ ನಮ್ಮ ಪಾಲಿಗೆ ನಿಜವಾದ ದೀಪಾವಳಿ ಆಗಿರುತ್ತೆ. ಗೌತಮಿ, ಏನಾಯ್ತು? ಗೌತಮಿ, ಏನಾಯ್ತು? ವಾಟ್ ಹ್ಯಾಪನ್? ಅದು ಪಟಾಕಿ ಅನಿಸ್ತಿರುವಾಗ ಈ ಅಂಕಿತ ನನ್ನನ್ನು ತಳ್ಳಿಬಿಟ್ರು. ತಲೆಗೆಲೆ ಕೆಟ್ಟಿದ್ಯಾ ನಿಂಗೆ? ನೀನು ಏನ್ ಅನ್ಕೊಂಡಿದ್ಯಾ? ಒಂದ್ ಸ್ವಲ್ಪ ಕಾಮನ್ ಸೆನ್ಸ್ ಇಲ್ಲ ನಿನ್ಗೆ? ಬಾಯ್ ಮುಚ್ಚು, ನೀನು ಮಾತಾಡ. ನೀನು ಅಭಿ, ನೀನ್ ಏನ್ ತಿಳ್ಕೊಂಡಿದ್ಯಾ? ನೀನು ಮಗಳ ಮೇಲೆ ಕೈ ಮಾಡಿದ ತಪ್ಪು. ನಾಳೆ ಅವಳು ನಿನ್ ಹೆಂಡತಿ ಆಗೋಳು, ನಿನ್ ಕೈ ಹಿಡಿದು ನಡೆಸೋಳು. ಅವಳನ್ನ ಈ ರೀತಿ ನಡೆಸ್ಕೋಬಾರ್ದಾಗಿತ್ತ ಬಿ? ಅಣ್ಣ ಸಾಕು. ಬಾ. ಗೌತಮಿ, ಎಕ್ಸ್ಟ್ರೀಮ್ಲಿ ಸಾರಿ. ಹೀಗೆಲ್ಲ ಆಗತ್ತೆ ಅಂತ ನಾವ್ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸಾರಿ ಗೌತಮಿ. ಅಯ್ಯೋ ಮೇಡಮ್, ಪ್ಲೀಸ್ ನೀವು ಈ ರೀತಿ ಸಾರಿ ಎಲ್ಲ ಕೇಳಬೇಡಿ. ಅಷ್ಟಕ್ಕೂ ನಿಮ್ಮ ತಪ್ಪಿಲ್ಲಿ ಏನೂ ಇಲ್ಲ ಅಲ್ವಾ? ಅಂಕಿತ ಅವ್ರಿಗೆ ನನ್ನ ಅದೇನು ದ್ವೇಷ ಇತ್ತೋ ಏನೋ ಗೊತ್ತಿಲ್ಲ. ಅದಕ್ಕೆ ನೀವೇನು ಮಾಡೋಕ್ಕಾಗತ್ತೆ ಮೇಡಮ್? ಸರಿ ತಗೊಳ್ಳಿ ಮೇಡಮ್, ಇರ್ಲಿ ಪರವಾಗಿಲ್ಲ, ನಾನು ಕೊಡಿಸ್ತೀನಿ. ಗುಡ್, ನಾನು ಮಾಡಿದ ಡ್ರಾಮಾ ಚೆನ್ನಾಗಿ ವರ್ಕೌಟ್ ಆಯಿತು. ಗೌರಿಗೂ ನನ್ನ ಮೇಲೆ ಸಾಫ್ಟ್ ಕಾರ್ನರ್ ಬರೋ ಥರ ಆಯಿತು. ಒಟ್ಟಿನಲ್ಲಿ ಎಲ್ಲರ ಸಿಂಪತಿ ಓಟ್ ನನಗೇನೆ. ಇದೆ ಅಲ್ವಾ ನನಗೂ ಬೇಕಾಗಿದ್ದಿದ್ದು.
ಗಾಬರಿ ಆಗ್ಬೇಡಿ, ನಿಮ್ಗೇನೂ ಆಗಿಲ್ಲ. ಸದ್ಯ ದೇವ್ರ ದಯದಿಂದ ಇಷ್ಟಕ್ಕೆ ಮುಗೀತು ಅನ್ಕೋಬೇಕು. ಥ್ಯಾಂಕ್ಸ್ ಗೌರಿ, ಇಷ್ಟೊಂದು ಕೇರ್ ಮಾಡಿದ್ಕೆ. ಪರವಾಗಿಲ್ಲ ದೊಡ್ಡ ಯಜಮಾನ್ರೆ. ಮನೆ ಕೆಲಸದವಳಾಗಿ ಇದು ನನ್ನ ಕರ್ತವ್ಯ ಅಲ್ವಾ, ಅದನ್ನೇ ಮಾಡಿದೆ ಅಷ್ಟೆ. ಗೌತಮಿ, ಇನ್ನೂ ಯಾಕೆ ಭಯ ಪಡ್ತಾ ಇದೀಯಾ? ರಿಲ್ಯಾಕ್ಸ್. ಇಂಥ ಪರಿಸ್ಥಿತಿಲಿ ನೀನೊಬ್ಳೆ ಮನೆಗೆ ಹೋಗೋದು ಬೇಡ. ಅಭಿ ನಿನ್ನ ಮನೆಗೆ ಡ್ರಾಪ್ ಮಾಡ್ತಾನೆ. ಅಭಿ, ನೀನು ಹೋಗಿ ಡ್ರಾಪ್ ಮಾಡ್ಬಿಟ್ಬಾ. ಎಸ್ ಮಾಮ್. ಇಟ್ಸ್ ಓಕೆ ಮ್ಯಾಮ್, ನಾನೇ ಹೋಗ್ತೀನಿ. ಹೇಳಿದ್ನಲ್ಲ, ಅಭಿ ನಿನ್ನ ಡ್ರಾಪ್ ಮಾಡಿ ಬರ್ತಾನೆ. ಡೋಂಟ್ ವರಿ. ಛೇ, ಎಂಥ ಪರಿಸ್ಥಿತಿ ಬಂದೋಯ್ತು. ಅಕ್ಕ ಅಂತ ಗೊತ್ತಿದ್ರು ಸುಮ್ಮನಿರೋ ಹಾಗಾಗಿದೆ. ಏನು ಮಾಡೋದು? ಅಕ್ಕನ ಹತ್ರ ಅಕ್ಕನ ಸೀಕ್ರೆಟ್ನ ಕಾಪಾಡ್ತೀನಿ ಅಂತ ಮಾತು ಕೊಟ್ಟಿದ್ದೀನಲ್ಲ, ಹಾಗಾಗಿ ಸುಮ್ಮನೆ ಇರಲೇಬೇಕು. ನೋಡ್ದಾ, ಅಣ್ಣನೇ ಗೌತಮಿ ಅವ್ರನ್ನ ಬಿಟ್ಟು ಬರಕ್ಕೆ ಹೋಗ್ತಿದ್ದಾನೆ. ಎಲ್ಲೋ ಇರೋ ಗೌತಮನ ಬಿಡೋಕ್ಕೆ ದೊಡ್ಡ ಬಾಸ್ ಹೋಗ್ತಾ ಇದ್ದಾರೆ. ಆದರೆ ಇಲ್ಲೇ ಗೆಸ್ಟ್ ಹೌಸ್ಲಿರೋ ಗೌರಿನ ಬಿಟ್ಟು ಬರೋಕ್ಕೆ ನಿಮ್ಮ ಕೈಯಿಂದ ಹೋಗಕ್ಕಾಗ್ತಿಲ್ವೇ? ಲೇ, ಗೌರಿನ ಬಿಟ್ಟು ಬರೋಕ್ಕೆ ಅವರೇ ನನ್ನಿಂದ ದೂರ ಇಲ್ಲ, ನನ್ನ ಹತ್ರನೇ ಇದ್ದಾರೆ. ಬರೀ ಡೈಲಾಗ್ ಆಗೋಯ್ತು, ಕಾರ್ಯರೂಪಕ್ಕೆ ಒಂದು ಬರ್ತಿಲ್ವಲ್ಲ. ತಂಗೆವ್ವ, ಏನ್ ಮಾಡ್ದೆ ನೀನು? ಏನ್ ಮಾಡ್ದೆ ಅರಿವಿದ್ಯಾ ನಿಂಗೆ? ನೀನು ಏನ್ ತಿಳ್ಕೊಂಡಿದ್ಯಮ್ಮ? ಏನ್ ತಿಳ್ಕೊಂಡಿದ್ಯಾ ಹೇಳು. ಅಣ್ಣ,